ಮೈ ಫ್ಯಾಮಿಲಿ, ಇವತ್ತಿನ ರೆಸಿಪಿ ಬಂದು ಒಂದು ಟೊಮೊಟೊ ಚಟ್ನಿ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಅನ್ನಕ್ಕೆ ಮಸ್ತಾಗಿರ್ತದೆ. ಬನ್ನಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನೊಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊತೀನಿ. ಆಯಿಲ್ ಸೇರಿಸ್ಕೊಂಡ ನಂತರ ಇದನ್ನು ಕಾದಿನ ನಂತರ ನಾನು ಇದಕ್ಕೆ ಒಂದು ಉಳ್ಳಾಗಡ್ಡಿ ಹಾಕೋತೀನಿ ರೀ. ಒಂದು ಮೀಡಿಯಮ್ ಸೈಜಷ್ಟು ಉಳ್ಳಾಗಡ್ಡಿ ಹಾಕೋತೀನಿ. ಇದನ್ನು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದ ನಂತರ ನೆಕ್ಸ್ಟ್ ನಾನು ಇದಕ್ಕೆ ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ಖಾರ ನೋಡ್ಕೊರಿ, ನಮ್ಗೆ 5 ಸಾಕು. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಖಾರ ನೋಡ್ಕೊಂಡು ನೀವು ಹಾಕೋರಿ. ಬಟ್ ನಾನು 5 ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದನ್ನು ಫ್ರೈ ಮಾಡ್ಕೊತ ನಾನು ನೆಕ್ಸ್ಟಿಗೆ ನಾನು ಇದಕ್ಕೆ ಒಂದು 2 ಟೊಮೊಟೊ ಹಣ್ಣು ಮೀಡಿಯಮ್ ಸೈಜಲ್ಲಿ ತೊಗೋತೀನಿ. 2 ಟೊಮೊಟೊ ಹಣ್ಣು ಹಾಕೋತೀನಿ. ಇದನ್ನು ಸ್ವಲ್ಪ ಇದಕ್ಕೆ ಸ್ವಲ್ಪ ನಾನು ಧನ್ಯ ಸೇರಿಸ್ಕೊತೀನಿ. ಇದಕ್ಕೆ ಧನ್ಯ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ. ನಾನು ಒಂದು 5 ನಿಮಿಷ ಬಂದರೆ ಸಾಕು. ಇದನ್ನು ಸೇರಿಸ್ಕೊತೀನಿ. ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದಕ್ಕೂ ಸ್ವಲ್ಪ ನಾನು ಫ್ರೈ ಮಾಡ್ಕೊತ ಬರ್ತೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ. ಒಂದು ಲೋ ಮೀಡಿಯಮಲ್ಲಿ ಇಟ್ಟು ಇದನ್ನು ಒಂದು 5 ನಿಮಿಷ ಇದು ಮಾಡ್ಕೊತೀನಿ, ಬೇಯಿಸ್ಕೊತೀನಿ. ಬೆಂದಿನ ನಂತರ ನೋಡಿ ತೋರಿಸ್ತೀನಿ. ಇದು ಬೆಂದಿದೆ. ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊತ ಇದನ್ನು ನಾನು ಸೈಡ್ಗೆ ಇಟ್ಕೊತೀನಿ. ಸಾಕಿಷ್ಟು ಸೈಡ್ಗೆ ಇಟ್ಕೊಂಡು ನಾನು ಮೊದಲಿಗೆ ಇನ್ನೊಂದು ಕಡಾಯಿ ಇಟ್ಕೊತೀನಿ. ಅದಕ್ಕೆ ಸ್ವಲ್ಪ ಅರ್ಧ ಬಟ್ಲಷ್ಟು ನಾನು ಶೇಂಗಾ ಕಾಳು ತೊಗೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಮಾಡ್ಕೊಂಡು ಇದನ್ನು ನಾನು ಸೈಡ್ಗೆ ಇಟ್ಕೊತ ನಾನು ಜಾರು ತೊಗೊಂಡೆ. ಇದಕ್ಕೆ ನಾನು ಅದು ಸ್ವಲ್ಪ ತಣ್ಣಗಾಗೈತೆ. ಅದನ್ನೆಲ್ಲ ನಾನು ಇಲ್ಲಿಗೆ ಮಿಕ್ಸ್ ಮಾಡ್ಕೊತೀನಿ. ನಿಮಗೂ ಅಂದರೆ ನಾನು ಬೆಳ್ಳುಳ್ಳಿ ಹಾಕ್ತಾರೆ, ನಾನು ಬೆಳ್ಳುಳ್ಳಿ ಹಾಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ಬೆಳ್ಳುಳ್ಳಿ ಹಾಕೋರಿ. ನನಗೆ ಬೇಡ, ನಾನು ಹಾಕೊಂಡಿಲ್ಲ. ಬಟ್ ನಿಮಗೆ ಬೇಕು ಅಂದ್ರೆ ಹಾಕೋರಿ. ಯಾರ್ಯಾರು ಬೆಳ್ಳುಳ್ಳಿ ತಿಂತೀರ ಅವ್ರು ಹಾಕೋರಿ. ನಾನು ಹಾಕೊಂಡಿಲ್ಲ. ಬೆಳ್ಳುಳ್ಳಿ ಹಾಕಿದ್ರೂ ಇನ್ನೂ ಟೇಸ್ಟಾಗಿರ್ತದೆ. ಇದು ಬನ್ನಿ ರುಬ್ಕೊತ ಬರೋಣ. ರುಬ್ಬಿ ಆಗಿದೆ, ತೊಗೊಂಡು ಬಂದಿದ್ದೀನಿ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅನ್ನಕ್ಕೆ ಮಾತ್ರ ಮಸ್ತಾಗಿರ್ತದೆ. ಇದು ಭಾಳ ಟೇಸ್ಟ್ ಕೊಡ್ತದೆ. ನೀವು ಒಂದು ಸತಿ ಟ್ರೈ ಮಾಡಿ. ನಮ್ಮದು ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.